ಇವಾಗ ಫಸ್ಟು ನೀರು ಕುಡಿ, ಇಲ್ಲ ಇನ್ನೊಂದ್ 2 ನಿಮಿಷ ಬಿಟ್ಬಿಟ್ಟು ORS ಇಲ್ಲ ಏನಾದ್ರೂ ಜ್ಯೂಸ್ ಕುಡಿ. ಬೇಡ, ನನಗೆ ಏನು ಬೇಡ. ಚಿಕ್ಕಿ, ಹಠ ಮಾಡ್ಬೇಡ. ಹೌದು ಅದ್ಗೆ, ನಮ್ಗೆಲ್ಲ ಎಷ್ಟು ಭಯ ಆಗಿತ್ತು ಗೊತ್ತಾ? ನಾನು ನಿನ್ಗೆ ಹೇಳ್ದೆ ತಾನೆ ಬಿಲ್ಪತ್ರನ ನಾನ್ ತರ್ತೀನಿ ಅಂತ, ನೀನ್ ನನ್ ಮಾತನ್ನೇ ಕೇಳಲಿಲ್ಲ. ಇವಾಗ ನನಗೇನು ಆಗಿಲ್ವಲ್ಲ ಚಿಂತ್ಯಾ. ಅದಕ್ಕೆ ನನ್ನನ್ನ ಶಿವನ್ ದೇವಸ್ಥಾನ ಕರ್ಕೊಂಡು ಹೋಗ್ಬೇಕು. ಏಯ್, ಏನ್ ಲೂಸ ನೀನು? ಅಜ್ಜಿ ಆಗಲ್ಲ, ಇನ್ನ ಆಗಲ್ಲ. ಡಾಕ್ಟ್ರು ನೀರ್ ಕೊಡಿ ಅಂತ ಹೇಳಿದ್ದಾರೆ. ಇವಳು ನೋಡಿದ್ರೆ ಹೀಗಾಡ್ತಿದ್ದಾಳೆ. ವ್ರತ ಮುಗಿಯೋ ತನಕ ನಾನು ಹೀಗೆ ನಡ್ಕೊಳ್ಳೋದು. ಪ್ಲೀಸ್ ನನ್ನನ್ನ ದೇವಸ್ಥಾನ ಕರ್ಕೊಂಡು ಹೋಗಿ. ಅಮ್ಮವ್ರೆ, ನೀವಾದ್ರೂ ಹೇಳಿ ಅಮ್ಮವ್ರೆ. ನೀನು ನೀರು ಜ್ಯೂಸ್ ಕುಡಿಯೋವರೆಗೂ ಎಲ್ಲೂ ಹೋಗೋ ಹಾಗಿಲ್ಲ ಭಕ್ತಿ. ಅಜ್ಜಿ, ನೀವಾದ್ರೂ ಹೇಳಿ ಅಜ್ಜಿ, ಪ್ಲೀಸ್. ಅಗಸ್ತ್ಯ, ಒಪ್ಕೊಂಡು ಬಿಡಪ್ಪ. ಏನಜ್ಜಿ ನೀವು ಹಿಂಗೆ ಹೇಳ್ತಿದ್ದೀರಾ? ಡಾಕ್ಟರ್ ಹೇಳಿದ್ ಕೇಳಿಸ್ಕೊಳ್ಳಿಲ್ವಾ? ಅದನ್ನ ಆ ಪರಮಾತ್ಮನೇ ನೋಡ್ಕೋತಾನೆ. ಹಾ, ದಾಮಿನಿ, ನೀನು ಇವಳ ಜೊತೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಾರಮ್ಮ. ಸರಿ ಅಮ್ಮ. ನಾನು ಛಾಯಾನು ಅವ್ರ ಜೊತೆ ಹೋಗ್ತೀವತ್ತೆ. ಅಪ್ಪಿತಪ್ಪಿ ಇಲ್ಲಾಗಿರೋ ಥರ ಅಲ್ಲಿನೂ ಆದ್ರೆ ಸಹಾಯ ಮಾಡೋದಕ್ಕೆ ಬೇಕಾಗುತ್ತಲ್ವಾ? ನಿನ್ನ ಇಷ್ಟದ ಪ್ರಕಾರನೇ ಎಲ್ಲ ಆಗ್ತಾ ಇದೆ. ಯೋಚನೆ ಮಾಡಬೇಡ ಅಗಸ್ತ್ಯ. ನಮ್ಮೆಲ್ರೂ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾನೆ. ದುಡ್ಡಿಂದ ಮರ್ಯಾದೆನ ಕೊಂಡ್ಕೋಬಹುದು ಅನ್ನೋ ಭ್ರಮೇಲಿದ್ದಾರೆ ಅವರು. ಅಂಥವ್ರನ್ನ ಮನೆ ಒಳಗಡೆ ಬಿಟ್ಕೊಂಡಿದ್ದೆ ತಪ್ಪು. ಚಿಕ್ಕಪ್ಪ ನಾವಾಗ ಕರೆದಿಲ್ಲ, ಅವರಾಗೆ ಬಂದಿದ್ದು, ನಾವೇ ಕಳಿಸಿದ್ವಿ. ಲಕ್ಷ್ಮಿ ಅದಾಗೆ ಮನೆ ಹುಡ್ಕೊಂಡ್ ಬಂದ್ರೆ ಕಾಲಲ್ಲಿ ಒದ್ದು ಆಚೆ ಹಾಕಿದ್ರಂತೆ. ಅವ್ರನ್ನ ಆಚೆ ಕಳ್ಸಿರೋದೇ ದೊಡ್ಡ ಸಾಧನೆ ಅನ್ನೋ ತರ ಮಾತಾಡ್ತಿದ್ದೀರಲ್ಲ. ಅಂದ್ರೆ ದುಡ್ಡು ತಗೋಬೇಕಾಗಿತ್ತು ಅಂತ ಹೇಳ್ತಿದ್ಯಾ? ಹೌದು. ಜೀವನದಲ್ಲಿ ಅದಾಗೆ ಬಂದಿರೋದ್ನ ಒದೆಯೋದು ಸಾಧನೆ ಅಲ್ಲ, ದುಡಿಯೋದು ಸಾಧನೆ. ಏನ್ ಮಾತಾಡ್ತಿದ್ಯಾ ರಾಣಿ? ಅವನು ಅದನ್ನ ಭಿಕ್ಷೆ ಅಂದ. ಹೌದು ಅಂದ್ರು, ಅದ್ರಲ್ಲಿ ತಪ್ಪೇನಿದೆ? ಅದೇ ನಾವು 10 ರೂಪಾಯಿ ಭಿಕ್ಷೆ ಹಾಕೋದಿಕ್ಕೂ ಹಿಂದೂ ಮುಂದೆ ಯೋಚನೆ ಮಾಡೋದಿಲ್ವಾ? ಅಂಥದ್ರಲ್ಲಿ ನೀವು ಅಷ್ಟಕ್ಕೂ ಅವರು ಭಿಕ್ಷೆನಾದ್ರೂ ಅನ್ಲಿ, ಉಡುಗೊರೆನಾದ್ರೂ ಅನ್ಲಿ, ದುಡ್ಡೇ ತಾನೇ. ನಿಮಗಂತೂ ಅಷ್ಟೊಂದು ದುಡ್ಡು ದುಡಿಯಕ್ಕಾಗಲ್ಲ. ಕೊನೆ ಪಕ್ಷ ದುಡ್ಡನ್ನು ತಗೊಂಡು ಆಮೇಲೆ ವಾಪಸ್ ಕೊಡ್ಬೋದಾಗಿತ್ತಲ್ವಾ? ರಾಣಿ, ಮಾತಾಡ್ಬೇಡಿ. ನನ್ಗೆ ಕನ್ಸುಗಳೇ ಇಲ್ದಿರೋ ನಿಮ್ಮಂತವ್ರ ಜೊತೆ ಬದುಕಿ ಸಾಕಾಗೋಗಿದೆ. ಹಣ್ಣು ತಗೊಳ್ಳೋದಿಕ್ಕೂ ಲೆಕ್ಕ, ಬೇಕಾಗಿರೋದನ್ನ ತಿನ್ನೋದಿಕ್ಕೂ ಜಗಳ. ಅಬ್ಬಬ್ಬಾ. ಈ ಕಾಲದಲ್ಲಿ ಬೇಡ್ಕೊಂಡ್ರು 1 ರೂಪಾಯಿ ಹುಟ್ಟಲ್ಲ ರೀ. ಅಂಥದ್ರಲ್ಲಿ ಕಂತೆ ದುಡ್ಡು ಕಣ್ಮುಂದೆ ಇದ್ದಾಗ ಅದ್ ಹೇಗ್ರಿ ತ್ಯಾಗಮೈಗಳ ತರ ನಡ್ಕೊಳ್ಳೋದಿಕ್ ಸಾಧ್ಯ? ಲಕ್ಷ್ಮಿನ ವಾಪಸ್ ಕಳ್ಸಿದ್ದು ದೊಡ್ಡತನ ಅನ್ಕೋಬೇಡಿ, ಅದು ನಿಮ್ ದಡ್ಡತನ. ಅದು ನಿಮ್ಗೆ ಆದಷ್ಟು ಬೇಗ ಗೊತ್ತಾಗತ್ತೆ. ನೀನ್ ಹೇಳ್ದಾಗೆ ಅನ್ಸುದ್ರೂ ಪರವಾಗಿಲ್ಲ, ಅವ್ರ ದುಡ್ಡು ಮಾತ್ರ ನಮಗ್ ಬೇಕಾಗಿಲ್ಲ. ರಾಗಿಣಿ, ಸಂಬಂಧಿಕರ ಹತ್ರ ದುಡ್ಡಿನ ಲೇವಾದೇವಿ ಇಟ್ಕೋಬಾರ್ದಮ್ಮ. ಅವರು ನಮ್ ಸಂಬಂಧಿಕರಲ್ಲ. ಆಯ್ತು, ಆದ್ರೇನು? ದುರಾಸೆ ಹಿಂದೆ ಓಡ್ತಿದ್ಯಾ ರಾಗಿಣಿ, ಇದು ತುಂಬಾ ಅಪಾಯ. ಏನು ದುರಾಸೆನಾ? ನನಗ ಏನ್ ಹೇಳ್ತಿದ್ದೀರ ಚಿಕ್ಕಮಾವ? ಆಸೆ ಪಟ್ಟಿದ್ನೇ ತಗೊಳಕ್ಕೆ ಈ ಮನೆಯಲ್ಲಿ 1 ರೂಪಾಯಿ ಹುಡ್ತಾ ಇಲ್ಲ, ಇನ್ನು ದುರಾಸೆನಾ? ಭಕ್ತಿ ಮನೆಯಿಂದ ಹೋದ್ಮೇಲೆ ಮಧ್ಯಾಹ್ನ ಊಟ ಮಾಡಿದ್ರೆ ರಾತ್ರಿಗೆ ಏನ್ ತಿನ್ನೋದು ಅಂತ ಯೋಚನೆ ಮಾಡ್ಬೇಕು. ಇನ್ನು ನೀವು ತರೋ 50-60 ರೂಪಾಯಿಗೆ ಏನ್ ತಿನ್ನಕ್ಕಾಗತ್ತೆ ಹೇಳಿ? ರಾಣಿ,
ಯಾಕ್ರಿ ಸುಮ್ನಾದ್ರಿ? ಹೊಡೀರಿ. ತುಂಬಾ ಮಾತಾಡ್ತಿದ್ಯಾ ರಾಣಿ, ಇದು ಒಳ್ಳೇದಲ್ಲ. ಅದನ್ನೇ ನಾನು ಹೇಳ್ತಾ ಇರೋದು. ಚಿಕ್ಕ ಮಾವ ಯಾಕೆ? ನೀವು ಟ್ಯಾಕ್ಸಿ ಓಡಿಸಿ ಸಂಪಾದನೆ ಮಾಡೋ ದುಡ್ಡು ನಿಮ್ ಗಾಡಿ ಡೀಸೆಲ್ಗೆ ಸಾಕಾಗಲ್ಲ. ಹೋಗ್ಲಿ, ನೀವು ತಿಂಗಳಿಗೆ ಎಷ್ಟು ದುಡಿತೀರಾ ಅನ್ನೋದಾದ್ರೂ ಗೊತ್ತಾ? ಇದ್ರ ಮೇಲೆ ತಂಗಿ ಮದುವೆ ಸಾಲ, ಗಾಡಿ ರಿಪೇರಿ ಸಾಲ. ಒಂದಿನಾದ್ರೂ ನೀವೆಷ್ಟು ದುಡಿತೀರಾ, ಎಷ್ಟು ಖರ್ಚಾಗತ್ತೆ ಅನ್ನೋ ಲೆಕ್ಕಾಚಾರ ಇದೆಯಾ ನಿಮ್ಗೆ? ನಾನು ನಿಮ್ಗಳಿಗೆ ಕೆಟ್ಟೋಳಗ್ ಕಂಡ್ರು ಪರವಾಗಿಲ್ಲ, ಆದ್ರೆ ನಾನ್ ಮಾತಾಡ್ತಿರೋದು ಅಷ್ಟು ಸತ್ಯನೇ. ನಂಗೆ ಸದ್ಯದಲ್ಲೇ ಮಗು ಹುಟ್ಟುತ್ತೆ. ಅವಾಗ ಎಷ್ಟೊಂದು ಖರ್ಚಿದೆ ಅನ್ನೋದು ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ಯಾ? ನನ್ನ ಹಣೆ ಬರ ಹಾಳಾಗೋಗ್ಲಿ. ನನ್ನ ಹೊಟ್ಟೆಲ್ ಹುಟ್ಟೋ ಮಗು ಏನ್ ಪಾಪ ಮಾಡಿದೆ ಅಂತ. ನನ್ ಮಗು ಬಡತನದ ಹಣೆ ಪಟ್ಟಿ ಹಾಕೊಂಡೇ ಹುಟ್ಬೇಕಾ? ಹೇಳಿ ಹೇಳಿ. ಇದ್ಯಾವುದು ನಾನು ನನಗೋಸ್ಕರ ಆಸೆ ಪಟ್ಟಿದ್ದಲ್ಲ, ನನ್ ಮಗುಗೋಸ್ಕರ ಆಸೆ ಪಟ್ಟಿದ್ದು. ರಾಣಿ ಅಳ್ಬೇಡ, ಸಮಾಧಾನ ಮಾಡ್ಕೊ. ಹೇಗ್ರಿ ಸಮಾಧಾನ ಮಾಡ್ಕೊಳ್ಳಿ? ನಿಮ್ಮೆಲ್ರ ದೃಷ್ಟಿಲಿ ನಾನೊಬ್ಳು ದುಡ್ಡಿನ ಪಿಶಾಚಿ ಅಲ್ವಾ? ಇಲ್ಲ ರಾಗಿಣಿ, ನೀನ್ ಹೇಳ್ತಿರೋ ಸರಿಯಾಗೇ ಇದೆ. ತಾಯಿಯಾಗಿ ನೀನ್ ಹೀಗ್ ಮಾತಾಡಿದ್ದು ತಪ್ಪಿಲ್ಲ. ನನಗ್ ಸರಿಯಾಗಿ ಕೆಲಸ ಇಲ್ಲ ಅನ್ನೋದೊಂದೇ ನೀನ್ ಸಮಸ್ಯೆ ಅಲ್ವಾ? ನೀನ್ ಹೇಳೋದ್ರಲ್ಲಿ ಏನೂ ತಪ್ಪಿಲ್ಲ. ಈ ಚಿಕ್ಕೂರಲ್ಲಿ ಎಷ್ಟು ಜನ ಅಂತ ತಾನೆ ಕಾರ್ ಟ್ರಿಪ್ಪಿಗೆ ಅಂತ ಬರ್ತಾರೆ. ನಾನ್ ದುಡಿಯೋ ದುಡ್ಡು ಈ ಮನೆಗೆ ಏನಕ್ಕಂದ್ರೆ ಏನಕ್ಕೂ ಸಾಕಾಗಲ್ಲ. ಈಗ್ಲೂ ಮನೆ ಬಗ್ಗೆನೇ ಯೋಚನೆ ನನಗೆ. ನೀನೇನು ಯೋಚನೆ ಮಾಡಬೇಡ. ತಿಂಗಳಿಗೆ ಕೈ ತುಂಬ ಸಂಬಳ ಬರುವಂತ ಕೆಲಸಕ್ಕೆ ನಾನು ಹೋಗ್ತೀನಿ. ಈ ಊರಲ್ಲಿ ಟ್ಯಾಕ್ಸಿ ಓಡಿಸಿ ಜೀವನ ಮಾಡೋದು ತುಂಬಾನೇ ಕಷ್ಟ ಇದೆ. ನಾನು ಬೇರೆ ಯಾವ್ದಾದ್ರು ಕೆಲಸ ನೋಡ್ಕೋತೀನಿ. ಈಗ ನನ್ನ ಕಾರ್ ಇದೆಯಲ್ಲ, ಅದನ್ನ ಮಾರ್ತೀನಿ. ಅದರಿಂದ ಬರೋ ದುಡ್ಡನ್ನ ಮನೆಗೆ ಉಪಯೋಗಿಸ್ಕೊಳ್ಳಿ.